ಅಮೋಘ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ವೀರಶೈವ ಲಿಂಗಾಯತ ಸಂಘಟನೆ ವೇದಿಕೆ ಆಶ್ರಯದಲ್ಲಿ 2024ರ ರಾಷ್ಟ್ರೀಯ ಪ್ರಶಸ್ತಿಯಾದ ವೀರಭದ್ರ ಪ್ರಶಸ್ತಿಗೆ ಕೇಂದ್ರದ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವ ವಿ ಸೋಮಣ್ಣ ಅವರು ಭಾಜನರಾಗಿದ್ದಾರೆ ಅಂತ ತುಮಕೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಕೆಆರ್ ಅಶೋಕ್ ಮಾಹಿತಿ ನೀಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 6 ವರ್ಷಗಳಿಂದ ವೀರಶೈವ ಲಿಂಗಾಯತ ಸಂಘಟನೆ ವೇದಿಕೆಯಿಂದ ದೇಶಾದ್ಯಂತ ವೀರಭದ್ರ ಜಯಂತಿಯನ್ನು ಆಚರಿಸಲಾಗುತ್ತದೆ. ಈ ಪ್ರಶಸ್ತಿಯ ಪ್ರದಾನ ಸಮಾರಂಭ ದೆಹಲಿಯ ಪ್ರಗತಿ ಮೈದಾನದಲ್ಲಿರುವ ಭಾರತ್ ಮಂಟಪದಲ್ಲಿ ಗುರುವಾರ ನಡೆಯಲಿದೆ. ರಾಜ್ಯದ ಸುಮಾರು 100ಕ್ಕೂ ಹೆಚ್ಚು ಮಠಾಧೀಶರು ವೀರಭದ್ರ ಜಯಂತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುತ್ತಾರೆ. ಹುಬ್ಬಳ್ಳಿಯ 3000 ಮಠದ ಶ್ರೀಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯಲಿದೆ ಅಂತ ತಿಳಿಸಿದರು. ಅದಕ್ಕೆ ಸಂಬಂಧಪಟ್ಟಂಗೆ ಈ ವರ್ಷ ನಮ್ಮ ತುಮಕೂರು ಲೋಕಸಭಾ ಕ್ಷೇತ್ರದ ಸದಸ್ಯರು ಮತ್ತು ಕೇಂದ್ರ ಜಲಶಕ್ತಿ ಸಚಿವರಾದಂತಹ ಸೋಮಣ್ಣನವರಿಗೆ ಈ ಬಾರಿ ವೀರಭದ್ರ ಪ್ರಶಸ್ತಿಯನ್ನು ಕೊಡಬೇಕು ಅಂತೇಳಿ ನಮ್ಮ 3000 ಮಠದ ಸ್ವಾಮೀಜಿಗಳು ಸೇರಿದಂತೆ ನಾಡಿನ ವಿವಿಧ ಮಠಾಧೀಶರುಗಳು ಒಂದು ಅಪ್ಪಣೆ ಆಶೀರ್ವಾದ ಮಾಡಿದ ಮೇರೆಗೆ ಈ ಸರಿ ನಾವು ಸೋಮಣ್ಣವ್ರನ್ನ ಆಯ್ಕೆ ಮಾಡಿದ್ದೇವೆ. ಕಳೆದ 3 ಬಾರಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರಿಗೂ ಸಹ ವೀರಭದ್ರ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದೇವೆ ಮತ್ತು ತೇಲಿ ಸಂಸ್ಥೆಯ ಅಧ್ಯಕ್ಷರಾದಂತಹ ಪ್ರಭಾಕರ್ ಕೋರಿಯವರಿಗೂ ಸಹ ನಾವು ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದೇವೆ. ಈ ವರ್ಷ ಮತ್ತು ಇಸ್ರೋ ಸಂಸ್ಥೆಯ ಅಧ್ಯಕ್ಷರಾದಂತಹ ಸೋಮನಾಥ್ ಅವರಿಗೂ ಸಹ ಒಂದು ವೀರಭದ್ರ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದೀವಿ. ಈ ವರ್ಷ ಸೋಮನಾಥ್ ಮಾಡಬೇಕು ಅಂತ ತೀರ್ಮಾನ ಮಾಡಿ ನಾಳೆ ಗುರುವಾರ ಸಂಜೆ 5 ಗಂಟೆಗೆ ನಡೆಯತಕ್ಕಂಥ ಕಾರ್ಯಕ್ರಮದಲ್ಲಿ ಒಂದು ಸಭೆಯನ್ನು ಅಲ್ಲಿ ವೀರಭದ್ರ ಜಯಂತಿ ಮಾಡುವ ಮುಖಾಂತರ ಸೋಮಣ್ಣನವರಿಗೆ ಒಂದು ವೀರಭದ್ರ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇದ್ದೀವಿ. ಗುತ್ತಿಗೆ ಕಾರ್ಮಿಕರ ಸೇವೆಗಳ ಕಾಯಂ ಮಾತಿಗೆ ಹಾಗೂ ಸಮಾನ ಕೆಲಸಕ್ಕೆ ಸಮಾನ ವೇತನ ಜಾರಿಗೆ ಮಾಡುವಂತೆ ಒತ್ತಾಯಿಸಿ ತುಮಕೂರು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ವಿವಿಧ ಸಂಘಟನೆಗಳ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಾದ ಮುನ್ಸಿಪಾಲಿಟಿ, ಮಹಾನಗರ ಪಾಲಿಕೆಗಳಲ್ಲಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ, ನಿಗಮ ಮತ್ತು ಮಂಡಳಿಗಳಲ್ಲಿ, ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಗುತ್ತಿಗೆ, ಹೊರಗುತ್ತಿಗೆ, ಹಂಗಾಮಿ, ದಿನಗೂಲಿ ಮತ್ತಿತರೆ ಹೆಸರುಗಳಲ್ಲಿ ಲಕ್ಷಗಟ್ಟಲೆ ಕಾರ್ಮಿಕರನ್ನ ದುಡಿಸಿಕೊಳ್ಳಲಾಗುತ್ತಿದೆ. ಇನ್ನು ಈ ಕಾಯಂ ಅಲ್ಲದ ಕಾರ್ಮಿಕರ ಸೇವೆಗಳು ಇಲ್ಲದೆ ಹೋದರೆ ನಾಗರಿಕ ಸಮಾಜ ತೊಂದರೆಗೆ ಸಿಲುಕಲಿದೆ. ನಿರಂತರ ಸ್ವರೂಪದ ಕೆಲಸಗಳಿಗೆ 16 ವರ್ಷಗಳಿಂದ ದುಡಿಯುತ್ತಿರುವ ಕಾರ್ಮಿಕರ ಸೇವೆಯನ್ನ ಕಾಯಂ ಮಾಡಬೇಕಾದ ಸರ್ಕಾರಗಳು ಈ ವಿಚಾರದಲ್ಲಿ ಆಸಕ್ತಿ ತೋರಿಸಿಲ್ಲ. ಇದನ್ನು ವಿರೋಧಿಸಿ ಸಿಐಟಿಯು, ಮುನ್ಸಿಪಲ್ ಕಾರ್ಮಿಕರು, ಆಸ್ಪತ್ರೆ ಕಾರ್ಮಿಕರು, ವಿವಿ ಗುತ್ತಿಗೆ ಕಾರ್ಮಿಕರು ಸಂಘಟನೆಗಳು ಜಂಟಿಯಾಗಿ ದಿನಾಂಕ 9/12/2024ರಂದು ಪ್ರತಿಭಟನಾ ಧರಣಿ ನಡೆಸಿ ಮನವಿ ಪತ್ರ ಸಲ್ಲಿಸಿದ್ರು. ಏನ್ ಕೇಳ್ತಿದ್ವಿ ಅಲ್ಲ, ಸತ್ತ ಜಾಗದಲ್ಲಿ ಬಂದು ಕಸ ಎತ್ತ ಕೆಲಸ ಕಾಯಂ ಮಾಡಿ ಅಂತ ಕೇಳ್ತಿಲ್ಲ. ಕಸ ಎತ್ತ ಕೆಲಸನೇ ಕೊಡಿ ಅಂತಿದ್ವಿ. ನಿಮ್ಮ ಕೈಲೇ ಇದೆ, ದಯಮಾಡಿ ಕೊಡಿ. ಅದು ವಾಟರ್ ಸಪ್ಲೈಯಲ್ಲೂ ಇದೆ, ಕಸದ ಆಟೋದಲ್ಲಿದೆ, ಮತ್ತೆ ಇದರಲ್ಲೂ ಇದೆ. ಆಮೇಲೆ ನೇರ ಪಾವತಿಲಿರುವಂಥವ್ರು ಆತಂಕ ತೀರ್ಕೊಂಡಿರುವಂಥವ್ರು ಇದ್ದಾರೆ, ಅವ್ರ ಕುಟುಂಬಗಳೂ ಇದ್ದಾವೆ. ಸೊ ಇದು ಒಂದು. ಇದಿಷ್ಟು ನಿಮ್ಮ ವ್ಯಾಪ್ತಿಗೆ ಬರುವಂಥದ್ದು. ಮಿಕ್ಕಂತೆ ಸಹಕಾರ ಸಂಸ್ಥೆ ಕಳ್ತಾ ಇದ್ದೀರಿ. ನಾನು ಆಗಲೇ ಹೇಳಿದ್ದೀನಿ ಸಾಹೇಬರಿಗೆ, ಒಬ್ಬರಿಗೆ ಬಿರಿಯಾನಿ ಊಟ ಕೊಟ್ಬಿಟ್ಟು ಇನ್ನೊಬ್ರು ತಂಗಳನ್ನ ಕೊಡ್ತಾ ಇದ್ದೀರಿ. ನಾವು ಅದನ್ನು ಒಪ್ಪತ್ತಿದ್ದಾರೆ. ಈಗ ಅವರು ಕಸದಾಗೆ ಇರೋರು, ಇಲ್ಲಿರೋರು UGDಯಲ್ಲಿರೋರು, ಲೋಡರ್ಗಳು, ಇವರೆಲ್ಲ ಕಸದಾಗೆ ಇರೋರು. ಒಬ್ಬರನ್ನ ನೇರ ಪಾವತಿ ತಂದು ಕಾಯಂ ಮಾಡ್ಕೊಂಡ್ರಿ, ಧನ್ಯವಾದಗಳು. ನಮ್ಗೇನು ಹೊಟ್ಟೆ ಹೊರಿ ಇಲ್ಲ, ಅವರು ನಮ್ಮ ಜೊತೆಗೆ ದುಡಿದ್ರೆ ನಾವು 20 ವರ್ಷ ಅವ್ರ ಸಂಘ ಕೆಟ್ಟಿದ್ದೀವಿ. ಈಗ ಬೇರೆಯವರು ಇದರಲ್ಲಿ ಇರೋವಂಥವ್ರು ಏನು ಅನ್ಯಾಯ ಮಾಡ್ತಾರೆ? ಸೌತಿ ಮಕ್ಕಳನ್ನು ನೋಡುವಂಥದ್ದು ಸರ್ಕಾರ ನಾವು ಒಪ್ಪಲ್ಲ. ದಯಮಾಡಿ ಅವ್ರನ್ನ ಸಹಕಾರ ಸಂಘಕ್ಕೆ ನಾವು ಒಪ್ಪಲ್ಲ ಸರ್. ಸಹಕಾರ ಸಂಘ ಅದಕ್ಕಿಂತ ಬೆಟರ್ ವ್ಯವಸ್ಥೆ ಇಲ್ಲಿದೆ. ಸಹಕಾರ ಸಂಘಕ್ಕಿಂತ ಬೆಟರ್ ವ್ಯವಸ್ಥೆ ನೇರ ಪಾವತಿ ಮುನ್ಸಿಪಾಲಿಟಿಲಿದೆ. ಈಗ RTO ಆಫೀಸ್ನಲ್ಲಿ ಅಂತಂದರೆ ಅದು ಕಷ್ಟ ಆಗ್ತದೆ. ಇಲ್ಲಾದರೆ ನಿಮಗೆ ESI ಕೋಡ್ ಇದೆ, ಪ್ರಾವಿಡೆಂಟ್ ಫಂಡ್ ಕೋಡ್ ಇದೆ, ಯು ಆರ್ ಆಲ್ರೆಡಿ ರನ್ನಿಂಗ್ ಎ ಸಿಸ್ಟಮ್ ನಿಮ್ಮಲ್ಲಿ ಇದೆ. ಈ ವರ್ಕರ್ಸನ್ನ ಅದ್ರ ಜೊತೆಗೆ ಸೇರಿಸೋದಕ್ಕಿರುವಂಥ ವ್ಯವಸ್ಥೆ ಆಗಿದೆ. ಇನ್ನು 2 ಇಂಟರ್ನಲ್ ಇಶ್ಯೂಸ್ ಇದಾವೆ. ನಾವು ತಮ್ಮ ಹತ್ರ ಮೀಟಿಂಗ್ ಕರೆದು ಬಂದು ಮಾತಾಡ್ತೀವಿ. ರಾಮನಗರ ಜಿಲ್ಲೆಗೆ ಗುಬ್ಬಿ ತಾಲೂಕು ಕಡಬದಿಂದ ನೇರವಾಗಿ ಎಕ್ಸ್ಪ್ರೆಸ್ ಕೆನಾಲ್ ಮೂಲಕ ಹೇಮಾವತಿ ನೀರು ತೆಗೆದುಕೊಂಡು ಹೋಗಲು ಆರಂಭಿಸಿರುವ ಕಾಮಗಾರಿ ವಿರೋಧಿಸಿ ಬಿಜೆಪಿ ಮತ್ತು ಜೆಡಿಎಸ್ ನೇತೃತ್ವದಲ್ಲಿ ತುಮಕೂರು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಅನಿರ್ದಿಷ್ಟಾವಧಿ ಧರಣಿ ಆರಂಭಿಸಲಾಗಿದೆ. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಹೆಬ್ಬಾಕ ರವಿಶಂಕರ್ ಮತ್ತು ಜೆಡಿಎಸ್ ಮುಖಂಡರ ನೇತೃತ್ವದಲ್ಲಿ ಧರಣಿ ಆರಂಭಿಸಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ ವಿರುದ್ಧ ಘೋಷಣೆ ಕೂಗುತ್ತಾ ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ವಕೀಲರು ನ್ಯಾಯಾಲಯ ಆವರಣದಿಂದ ಪ್ರತಿಭಟನಾ ಸ್ಥಳದವರೆಗೂ ಪ್ರತಿಭಟನಾ ಮೆರವಣಿಗೆ ಮೂಲಕ ಆಗಮಿಸಿ ಧರಣಿಯಲ್ಲಿ ಪಾಲ್ಗೊಂಡು ಬೆಂಬಲ ವ್ಯಕ್ತಪಡಿಸಿದರು. ಆನಂತರ ವಕೀಲರು ಮಾತನಾಡಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವರ್ತನೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಮುಖಂಡರು ಪ್ರತಿಭಟನಾ ಧರಣಿಯಲ್ಲಿ ಹರಿಹಾಯ್ದರು. NS ಮಾರುತಿ ಪ್ರಸಾದ್, ಅಮೋಘ್ ಟಿವಿ, ತುಮಕೂರು.
ಕುಡಿದ ಮತ್ತಿನಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಬೀದಿ ವ್ಯಾಪಾರಿಯ ಅಂಗಡಿ ಧ್ವಂಸ ಮಾಡಿದ ಘಟನೆ ತುಮಕೂರು ನಗರದ ಎಸ್ಐಟಿ ಮುಖ್ಯ ರಸ್ತೆಯಲ್ಲಿ ನಡೆದಿದೆ. ಕೃಷ್ಣ ನಗರದ ನಿವಾಸಿ ದೇವೇಗೌಡ ನಗರದ ಎಸ್ಐಟಿ ಮುಖ್ಯ ರಸ್ತೆಯಲ್ಲಿ ಎಗ್ ರೈಸ್ ಅಂಗಡಿ ನಡೆಸುತ್ತಿದ್ದರು. ಭಾರತಿ ನಗರ ನಿವಾಸಿ ಮಂಜ ಎಂಬಾತ ತಡರಾತ್ರಿ ಅಂಗಡಿಗೆ ಬಂದು ಕನ್ನಡದಲ್ಲಿ ಮಾತನಾಡು ಎಂದು ಕಿರಿಕ್ ಮಾಡಿದ್ದಾನೆ. ಕಿರಿಕ್ ಹೆಚ್ಚಾಗಿ ಅಂಗಡಿಯಲ್ಲಿದ್ದ ಆಹಾರ ಪದಾರ್ಥಗಳನ್ನು ರಸ್ತೆಗೆ ಬೀಸಾಡಿ ಪುಂಡಾಟ ನಡೆಸಿದ್ದಾರೆ. ಪುಂಡರ ಹಾವಳಿ ಅತಿಯಾಗಿದ್ದು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ತುಮಕೂರು ಜಿಲ್ಲೆ ತಿಪಟೂರು ಕಲ್ಪತರು ನಾಡಿನ ನಾಡ ಹಬ್ಬ ಐತಿಹಾಸಿಕ ಪ್ರಸಿದ್ಧ ತಿಪಟೂರು ಶ್ರೀ ಸತ್ಯಗಣಪತಿ ವಿಸರ್ಜನಾ ಮಹೋತ್ಸವ ಅದ್ದೂರಿಯಾಗಿ ವೈಭವದಿಂದ ಜರುಗಿತು. ಗಣೇಶ ಚತುರ್ಥಿಯಂದು ಸಕಲ ಪೂಜಾ ಕೈಂಕರ್ಯಗಳೊಂದಿಗೆ ಶಿಲ್ಪಿಗಳಿಂದ ತಯಾರಾಗಿ ಪ್ರತಿಷ್ಠಾಪನೆಗೊಂಡಿರುವ ಶ್ರೀ ಸತ್ಯಗಣಪತಿ 90 ದಿನಗಳ ಕಾಲ ಪೂಜಿಸಲ್ಪಟ್ಟು 95ನೇ ವರ್ಷದ ಶ್ರೀ ಸತ್ಯಗಣಪತಿ ವಿಸರ್ಜನಾ ಮಹೋತ್ಸವ ವೈಭವಯುತವಾಗಿ ನಡೆಯಿತು. ಶ್ರೀ ಸತ್ಯಗಣಪತಿ ಉತ್ಸವ ಸಾಗುವ ಮಾರ್ಗದಲ್ಲಿ ವಿವಿಧ ಸಂಘ ಸಂಸ್ಥೆಗಳು, ವರ್ತಕರು, ಭಕ್ತರು ವಿವಿಧ ಬಗೆಯ ತರಹೇವಾರಿ ಹೂವಿನ ಹಾರಗಳು ಸ್ವಾಮಿಯವರಿಗೆ ಅರ್ಪಿಸಿದರು. ನಂತರ ಕಡುಬು, ಕಜ್ಜಾಯ ಸೇರಿದಂತೆ ವಿವಿಧ ಬಗೆಯ ಖಾದ್ಯಗಳು ಹಾರ ಜೊತೆಗೆ ಭಕ್ಷ್ಯ ಭೋಜನೆಯಲ್ಲಿ ಅರ್ಪಿಸಿ ಪೂಜೆ ಸಲ್ಲಿಸಿದರು. ಇನ್ನು ಉತ್ಸವ ಸಾಗಿದ ಮಾರ್ಗಗಳಲ್ಲಿ ಉಚಿತ ಪ್ರಸಾದ, ಪಾನಕ, ಫಲಹಾರ, ಮಜ್ಜಿಗೆ, ನೀರು ವಿತರಿಸಿ ಭಕ್ತಿ ಸಮರ್ಪಿಸಿದರು. ಮಂಜುನಾಥ್ ಹಾಲ್ಕುರ್ಗೆ, ಅಮೋಕ್ ಟಿವಿ, ತಿಪಟೂರು. ಮಾನ್ವಿ ಕೃಷಿ ಮೇಳದಲ್ಲಿ ಮಾನ್ವಿ ಶಾಸಕರಿಗೆ ಅಪಮಾನ ಮಾಡಲಾಗಿದೆ ಅಂತ ವೇದಿಕೆಯ ಮೇಲೆಯೇ ಶಾಸಕ ಹಂಪಯ್ಯ ನಾಯಕ ಗರಂ ಆಗಿದ್ದಾರೆ. ಮಾನ್ವಿ ಕೃಷಿ ಮೇಳದಲ್ಲಿ ಮಾನವಿ ಶಾಸಕರಿಗೆ ಅಪಮಾನ ಮಾಡಲಾಗಿದೆ ಅಂತ ವೇದಿಕೆಯ ಮೇಲೆಯೇ ಶಾಸಕ ಹಂಪಯ್ಯ ನಾಯಕ ಗರಂ ಆಗಿದ್ರು. ಮಾನ್ವಿ ವಿಶ್ವವಿದ್ಯಾಲಯದ ಕೃಷಿ ಮೇಳದಲ್ಲಿ ವೇದಿಕೆ ಮೇಲೆ ಆಸೀನರಾಗಿದ್ದ ಗಣ್ಯರನ್ನ ಸ್ವಾಗತ ಮಾಡುವ ವೇಳೆ ವಿವಿ ಕುಲಸಚಿವರು ಎಡವಟ್ಟು ಮಾಡಿಕೊಂಡಿದ್ದು ಶಾಸಕ ಹಂಪಯ್ಯ ನಾಯಕ ಗರಂ ಆಗಿದ್ರು. ವೇದಿಕೆ ಮೇಲಿನ ಗಣ್ಯರನ್ನ ಸ್ವಾಗತ ಮಾಡುವ ವೇಳೆ ವೇದಿಕೆ ಮೇಲಿದ್ದ ಶಾಸಕ ಹಂಪಯ್ಯ ನಾಯಕ ಅವರಿಗೆ ಹೂಗುಚ್ಛ ನೀಡದ್ದಕ್ಕೆ ಕೆಂಡಾಮಂಡಲರಾಗಿದ್ದಾರೆ. ತಕ್ಷಣ ವೇದಿಕೆ ಮೇಲೆಯೇ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕೊನೆಗೆ ಹೂಗುಚ್ಛ ನೀಡಲು ಸಿಬ್ಬಂದಿಗಳು ಬಂದಿದ್ರೂ ಸ್ವೀಕರಿಸದೆ ಹಂಪಯ್ಯ ನಾಯಕ ಗರಂ ಆಗಿದ್ದಾರೆ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ವಿರುದ್ಧ ಅರಣ್ಯ ಭೂಮಿ ಒತ್ತುವರಿ ಆರೋಪ ಕೇಳಿಬಂದಿದ್ದು, ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡುವಂತೆ ಶ್ರೀನಿವಾಸಪುರ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ಮಾಡುತ್ತಿದ್ದ ರೈತ ಮುಖಂಡರ ಮೇಲೆ ರಮೇಶ್ ಕುಮಾರ್ ಅವರ ಕೆಲ ಬೆಂಬಲಿಗರು ದೌರ್ಜನ್ಯ ನಡೆಸಿ ಹಲ್ಲೆ ನಡೆಸಿದ್ದಾರೆ ಅಂತ ಆರೋಪಿಸಲಾಗಿದೆ. ಶ್ರೀನಿವಾಸಪುರ ತಾಲೂಕಿನ ಸರ್ವೆ ನಂಬರ್ 2ರಲ್ಲಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಒತ್ತುವರಿ ಮಾಡಿಕೊಂಡಿದ್ದಾರೆ ಎನ್ನಲಾದ 61.39 ಎಕರೆ ಅರಣ್ಯ ಇಲಾಖೆ ಜಾಗದ ಜಂಟಿ ಸರ್ವೆ ಕಾರ್ಯಕ್ಕೆ ನವೆಂಬರ್ 6ರಂದು ದಿನಾಂಕ ನಿಗದಿಯಾಗಿತ್ತು. ಆದರೆ ಯಾರಿಗೂ ಮಾಹಿತಿಯನ್ನು ನೀಡದೆ ಕಂದಾಯ ಇಲಾಖೆ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಸರ್ವೆ ಕಾರ್ಯವನ್ನು ತಾಂತ್ರಿಕ ಕಾರಣದ ನೆಪವೊಡ್ಡಿ ಮುಂದೂಡಿದರು. ಕೂಡಲೇ ಸರ್ವೆ ಕಾರ್ಯ ನಡೆಸುವಂತೆ ಒತ್ತಾಯಿಸಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘಟನೆ ಮುಖಂಡ ನಾರಾಯಣಗೌಡ ನೇತೃತ್ವದಲ್ಲಿ ಶ್ರೀನಿವಾಸಪುರ ತಹಶೀಲ್ದಾರ್ ಕಚೇರಿ ಎದುರು ರೈತ ಮುಖಂಡರು ಅರೆಬೆತ್ತಲಿ ಪ್ರತಿಭಟನೆ ಕುಳಿತುಕೊಂಡಿದ್ದರು. ಪ್ರತಿಭಟನೆಯಲ್ಲಿ ರಮೇಶ್ ಕುಮಾರ್ ಅವರ ಭಾವಚಿತ್ರ ಬಳಸಿದ್ದಕ್ಕೆ ರಮೇಶ್ ಕುಮಾರ್ ಬೆಂಬಲಿಗರು ಹಾಗೂ ಕಾಂಗ್ರೆಸ್ ಮುಖಂಡರು ಏಕಾಏಕಿ ಆಕ್ರೋಶ ವ್ಯಕ್ತಪಡಿಸಿದರು. ಇದರಿಂದಾಗಿ ಕಾಂಗ್ರೆಸ್ ಮುಖಂಡರು ಹಾಗೂ ರೈತ ಮುಖಂಡರ ಮಧ್ಯೆ ಮಾತಿಗೆ ಮಾತು ನಡೆದು ವಾಗ್ವಾದ ಆಗಿತ್ತು. ಇದೇ ವೇಳೆ ಕೆಲ ಕಾಂಗ್ರೆಸ್ ಮುಖಂಡರು ರೈತ ಮುಖಂಡರಿಗೆ ಮನಸ್ಸು ಇಚ್ಛೆ ಥಳಿಸಿದ್ದಾರೆ. ಗಲಾಟೆ ತೀವ್ರತೆ ಹೆಚ್ಚಾಗ್ತಾ ಇದ್ದಂತೆ ಎಚ್ಚೆತ್ತುಕೊಂಡ ಶ್ರೀನಿವಾಸಪುರ ಪೊಲೀಸರು ಸ್ಥಳದಲ್ಲಿ ಇದ್ದ ಕಾಂಗ್ರೆಸ್ ನಾಯಕರನ್ನು ಹಾಗೂ ರೈತ ಮುಖಂಡರನ್ನ ಹೊರಗೆ ಕಳಿಸಿದ್ರು. ಇದರಿಂದ ಈ ಪರಿಸ್ಥಿತಿ ಕೊಂಚ ತಿಳಿಯಾಯಿತು. ಇನ್ನು ಸ್ಥಳಕ್ಕೆ ಕೋಲಾರ ಹೆಚ್ಚುವರಿ ಎಸ್ಪಿ ರವಿಶಂಕರ್ ಭೇಟಿ ನೀಡಿ ಭದ್ರತೆ ಪರಿಶೀಲನೆ ನಡೆಸಿದರು. ಈ ಬಗ್ಗೆ ರೈತ ಮುಖಂಡ ನಾರಾಯಣಗೌಡ ಆಕ್ರೋಶ ವ್ಯಕ್ತಪಡಿಸಿದ್ದು, ಜಂಟಿ ಸರ್ವೆ ಕಾರ್ಯ ನಡೆಸದೇ ಹೋದಲ್ಲಿ ಒತ್ತುವರಿ ಸ್ಥಳದಲ್ಲೇ ಗುಡಿಸಲು ಹಾಕಿ ಪ್ರತಿಭಟನೆ ಮಾಡ್ತೇವೆ, ಗೂಂಡಾವರ್ತನೆ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಅಂತ ಒತ್ತಾಯಿಸಿದ್ದಾರೆ. ಶಾಂತಿಯುತವಾಗಿ ಪೊಲೀಸ್ ಇಲಾಖೆಯ ಅನುಮತಿ ಪಡೆದು ಇವತ್ತು ಜೀಗಲಗುಂಟೆ ಸರ್ವೆ ನಂಬರ್ 1 ಮತ್ತು 2ರಲ್ಲಿನ ನವೆಂಬರ್ 6ರ ಒಂದು ಸರ್ವೆ ಜಂಟಿ ಸರ್ವೆ ಕಾರ್ಯಾಚರಣೆ ಯಾಕೆ ನೀವು ಮುಂದೂಡಿದಿರಿ? ಅದು ಸಾರ್ವಜನಿಕ ಉತ್ತರಕ್ಕಾಗಿ 4 ದಿನದ ಮುಂಚೆ ನಾವು ಪೇಪರ್ ಸ್ಟೇಟ್ಮೆಂಟ್ ಹಾಕಿದ್ವಿ, ಬೆತ್ತಲೇ ಹೋರಾಟ ಮಾಡ್ತೀವಿ ಅಂತೇಳಿ. ಮೊನ್ನೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ನಾವು ಮನವಿಯನ್ನು ಕೊಟ್ಟಿದ್ವಿ, ಅಲ್ಲಿ ಅಕ್ಲಾಜ್ಮೆಂಟು ತೊಗೊಂಡಿದ್ವಿ. ಅಲ್ಲಿಂದ ಇಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ವರೆಗೂ ನಾವು ಮನವಿಯನ್ನು ಕೊಟ್ಟಿದ್ವಿ, ನಮ್ಗೆ ಭದ್ರತೆ ಕೊಡಿ ಅಂತೇಳಿ ಕೇಳಿದ್ದೀವಿ. ಎಲ್ಲ ಕೇಳಿದ್ರು ಸಹ ಇವತ್ತು ಬೆಳಗ್ಗೆ ಕೂಡ ಸರ್ಕಲ್ ಇನ್ಸ್ಪೆಕ್ಟರ್ ಫೋನ್ ಮಾಡಿ ಮಾತಾಡಿದರು. 8 ಜನ ಬರ್ತೀರ? 10 ಜನ ಬರ್ತೀವಿ ಸರ್. ಆಯಿತು, ಏನಪ್ಪ ಅಂದರು. ಸಂಬಂಧಪಟ್ಟ ಇಲಾಖೆಯವ್ರು ಬಂದು ನಮಗೆ ಇದು ಕೊಟ್ಟರೆ ಆಯ್ತು ಸರ್ ಅಂತೇಳಿ ಹೇಳಿದ್ವಿ. ಶಾಂತಿಯುತವಾಗಿ ಕೂತ್ಕೊಂಡಿದ್ವಿ. ರಮೇಶ್ ಕುಮಾರ್ ಫೋಟೋ ಯಾಕೆ ಇಟ್ಕೊಂಡಿದ್ಯಾ ಅಂತೇಳಿ ಏಕಾಏಕಿ ಸುಮಾರು 100ರಿಂದ 150 ಜನ ಏಕಾಏಕಿ ನುಗ್ಗಿಬಿಟ್ಟು ಏನು ಅದಂಗೆ ಹಿಂಗೆ ಅಂತ ರಮೇಶ್ ಕುಮಾರ್ಗೆ ಜೈ, ಅದು ಜೈ, ಇದು ಜೈ ಅಂತ ಹೇಳ್ಬಿಟ್ಟು ಜೈಕಾರಗಳು ಹಾಕ್ಕೊಂಡು
ಅದರ ಜೊತೆಗೆ ತಹಸೀಲ್ದಾರ್ ಅವರ ದುಂಡಾವರ್ತನೆ ಹೆಂಗಿದೆ ಗೊತ್ತಾ? ಅವ್ರು ತಹಸೀಲ್ದಾರ್ ಅಲ್ಲ, ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ. ಅವರೊಬ್ಬ ರೌಡಿ ಇದಾಗಿರೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋನೇ ಎತ್ತಿ ಬಿಸಾಕ್ತಾರೆ ಅಂತ ಹೇಳಿ. ಆದರೆ ಇದಕ್ಕೆ ತಿರುಗೇಟು ನೀಡಿರುವ ಕಾಂಗ್ರೆಸ್ ಮುಖಂಡರು ಹಾಗೂ ರಮೇಶ್ ಕುಮಾರ್ ಬೆಂಬಲಿಗರು ರಮೇಶ್ ಕುಮಾರ್ ಅವರ ತೇಜೋವಧೆ ಮಾಡಲು ನಾರಾಯಣಗೌಡ ನೇತೃತ್ವದ ರೈತ ಸಂಘದ ಮುಖಂಡರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅರಣ್ಯ ಭೂಮಿ ಒತ್ತುವರಿಯಾಗಿದ್ರೆ ಅದು ಕಾನೂನುಬದ್ಧವಾಗಿ ಕ್ರಮ ಜಾರಿಯಾಗಲಿ. ಆದರೆ ವಿನಾಕಾರಣ ಅವರ ಫೋಟೋವನ್ನ ಇಟ್ಟು ಅವರ ತೇಜೋವಧೆ ಮಾಡಿದ್ದಾರೆ. ನಾವು ಯಾರ ಮೇಲೂ ಹಲ್ಲೆ ಮಾಡಿಲ್ಲ ಅಂತ ಕಾಂಗ್ರೆಸ್ ಮುಖಂಡ ದಿಂಬಾಲ ಅಶೋಕ್ ತಿರುಗೇಟನ್ನ ನೀಡಿದ್ದಾರೆ. ಇನ್ನು ಈ ಘಟನೆ ಸಂಬಂಧಪಟ್ಟಂತೆ ರೈತ ಮುಖಂಡರು ಹಲ್ಲೆ ನಡೆಸಿದ್ದಾರೆ ಅಂತ ಕಾಂಗ್ರೆಸ್ ಮುಖಂಡ ರಮೇಶ್ ಎಂಬುವರು ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಲಾಗಿದ್ದು, ಪ್ರತಿಭಟನೆ ವೇಳೆ ಹಲ್ಲೆಗೊಳಗಾದ ರೈತ ಮುಖಂಡ ನಾರಾಯಣಗೌಡ ಸಹ ಕೋಲಾರ ಎಸ್ಪಿ ಅವರಿಗೆ ದೂರು ಸಲ್ಲಿಸಿ ಕಾನೂನು ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ವಿರೋಧ ಮಾಡೋಗಿದ್ರೆ ಮೊನ್ನೆನೂ ಮಾಡ್ಬೋದಿತ್ತು. ಅವ್ರು ಬಂದು ಮಾಡಿದಾಗ ನಾರಾಯಣಗೌಡರು ಬಂದು ಇಲ್ಲಿ ಮಾಡಬಾರ್ದು ಅಂತಲೂ ನಮ್ಮದು ಉದ್ದೇಶ ಇಲ್ಲ. ಎಲ್ಲಿ ಬೇಕಾದರೂ ಹೋರಾಟ ಮಾಡೋರಿಗೆ ನಮ್ಮದು ಅಡ್ಡಿ ಇಲ್ಲ. ಇಷ್ಟು ವರ್ಷದಿಂದ ಎಲ್ಲೋಗಿದ್ರು ಇವರೆಲ್ಲ. ಇವಾಗ ಪ್ರತಿಭಟನೆ ಮಾಡುವಾಗ ಇವತ್ತು ಬೇಕಂತೂ ಯಾರು ಹೇಳ್ಕೊಟ್ರು ಅನ್ನೋ ಗೊತ್ತಿಲ್ಲ. ರಮೇಶ್ ಕುಮಾರ್ ಅವ್ರ ಭಾವಚಿತ್ರ ಇಟ್ಕೊಂಡು ಮಾಡೋವಾಗ ಇಲ್ಲಿ ಅವ್ರದ್ದೇ ಒಂದು ಬಳಗ ಇದೆ, ಒಂದು ಬಣ ಇದೆ, ಓಡಾಡ್ತಾ ಇರ್ತಾರೆ. ಜನ ರುಚಿ ಕೇಳೋದಿಲ್ವ? ನಾವು ಮೊದಲೇ ಹೇಳಿದ್ದೀವಿ ಇದೆಲ್ಲ ಆಗಬಾರ್ದಪ್ಪ. ಇವೇನು ಅಲ್ಲೋಗಿ ನಾವು ಫಸ್ಟ್ ಕೇಳಿದ್ವಿ ಕೂಡ, ಏನು ಗೌಡ್ರೆ ನಾವೇನು ಸಿಗ್ನಲ್ಲ ಕೂಡ ಮಾತಾಡಿಲ್ಲ, ಯಾಕೆ ನಾರಾಯಣಗೌಡ್ರೆ ಹಿಂಗೆ ಮಾಡ್ತಾ ಇದ್ದೀರಿ? ನೀವು ಮಾಡಿ ಪ್ರತಿಭಟನೆ ಮಾಡ್ಕೊಳ್ಳಿ, ನಮ್ಮದೇನು ಅಭ್ಯಂತರ ಇಲ್ಲ, ಅದು ನಿಮ್ಮ ಹಕ್ಕು. ಇದರಿಂದ ಯಾರು ನಿಂತ್ಕೊಂಡು ಹೋಗಲಿ, ನಮ್ಗದು ಬೇಕಾಗಿಲ್ಲ. ರಮೇಶ್ ಕುಮಾರ್ ಭಾವಚಿತ್ರ ಇಟ್ಕೊಂಡದ್ದು ಬೇಕಂತ ಅವ್ರು ಅವಮಾನ ಮಾಡಬೇಕು, ತೇಜೋವಧೆ ಮಾಡಬೇಕಂತನೇ ಇರಬೇಕು. ಇಲ್ಲ ರೇಕಪ್ ಆಗಲಿ, ಗಲಾಟೆಗಳಾಗಲಿ ಅನ್ನೋ ಉದ್ದೇಶ ಆದರೂ ಇರಬೇಕು ಅಂತ ನಮ್ಮ ಅನುಮಾನದಿಂದ ಹೋಗಿ ನಾವು ಕೇಳಿದ್ವಿ. ಆ ಫೋಟೋ ತೆಗೆದುಬಿಟ್ಟು ಏನನ್ನ ಮಾಡ್ಕೊಳ್ರಿ ಅಂತ. ಬೇರೆ ಬಂದವರಿಗೆಲ್ಲ ಅವರು ಸ್ವಲ್ಪ ಜೋರಾಗಿ ಮಾತಾಡಿದ್ರು. ಜನ ಬೇರೆ ಪಬ್ಲಿಕ್ ಜನ ಸೇರಿಬಿಟ್ರು. ಸ್ವಲ್ಪ ನುಗ್ಗಾಟ ನಡೀತು ಅಷ್ಟೇ. ಇನ್ನೇನು ಯಾರು ಹೊಡೆದಿಲ್ಲ, ಅಲ್ಲೇನೂ ಇಲ್ಲ. ಇನ್ನು ಅವರು ರಮೇಶ್ ಅವರ ಮೇಲೆ ಹಲ್ಲೆ ಮಾಡ್ತಾರೆ. ಈ ಮಧ್ಯೆ ಶ್ರೀನಿವಾಸಪುರ ಜಿನಗಲಗುಂಟೆ ಸರ್ವೆ ನಂಬರ್ 2ರಲ್ಲಿ 61.39 ಎಕರೆ ಜಮೀನು ಒತ್ತುವರಿ ಪತ್ತೆ ಹಚ್ಚಲು ಕೇಂದ್ರ ಅರಣ್ಯ ಇಲಾಖೆ ಅಧಿಕಾರಿಗಳು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಮತ್ತೆ ನೋಟಿಸ್ ಜಾರಿ ಮಾಡಿದ್ದು, 1 ತಿಂಗಳೊಳಗೆ ಜಂಟಿ ಸರ್ವೆನ ನಡೆಸಿ 2 ತಿಂಗಳೊಳಗೆ ತೆಗೆದುಕೊಳ್ಳುವ ಕ್ರಮದ ಬಗ್ಗೆ ಮಾಹಿತಿ ನೀಡುವಂತೆ ನೋಟಿಸ್ ಜಾರಿ ಮಾಡಿದೆ. ಒಟ್ನಲ್ಲಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಅರಣ್ಯ ಭೂಮಿ ಒತ್ತುವರಿ ಪ್ರಕರಣದಲ್ಲಿ ಜಂಟಿ ಸರ್ವೆಗೆ ರೈತ ಮುಖಂಡರು ಒತ್ತಾಯಿಸಿದ್ದು, ರಾಜಕೀಯವಾಗಿ ಜಂಟಿ ಸರ್ವೆನ ತಡೆಯಲಾಗುತ್ತದೆ ಎಂಬ ಟೀಕೆಯೂ ಕೇಳಿ ಬರ್ತಾ ಇದೆ. ಆದರೆ ಪ್ರತಿಭಟನಾ ನಿರತರ ಮೇಲೆ ಹಲ್ಲೆ ಆಗಿದ್ದು ಎಷ್ಟು ಮಾತ್ರ ಸರಿ ಎಂಬ ಚರ್ಚೆ ಆರಂಭವಾಗಿದೆ. ಇದೀಗ ಜಂಟಿ ಸರ್ವೆಗೆ ಮತ್ತೆ ಕೇಂದ್ರ ಅರಣ್ಯ ಇಲಾಖೆ ಸೂಚಿಸಿದ್ದು, ಈ ಬಗ್ಗೆ ರಾಜ್ಯ ಅರಣ್ಯ ಇಲಾಖೆ ಏನು ಕ್ರಮ ಕೈಗೊಳ್ಳುತ್ತದೆ ಅಂತ ಕಾದು ನೋಡಬೇಕಾಗಿದೆ. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ಚಿಂತಾಮಣಿಯಲ್ಲಿ ವಿವಾದಿತ ಜಾಗಕ್ಕೆ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಭೇಟಿ ನೀಡಿದ್ದು, ಈಗ ಪರ ವಿರೋಧದ ಚರ್ಚೆ ಹಾಗೂ ಆರೋಪ ಪ್ರತ್ಯಾರೋಪಗಳು ಕೇಳಿ ಬರ್ತಾ ಇದೆ. ದಲಿತ ಮುಖಂಡ ಶ್ರೀನಿವಾಸ್ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿ, ಅವರು ದಲಿತರಿಗೆ ಅನ್ಯಾಯ ನಡೀತಾ ಇದ್ರು, ಇದುವರೆಗೂ ಯಾವ ಸಂಘಟನೆಗಳು ಸಹ ಮುಂದಾಗಲಿಲ್ಲ. ನಮ್ಮ ಕಷ್ಟವನ್ನ ತಿಳಿದು ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಅವರು ವಿವಾದಿತ ಜಮೀನಿನ ಸ್ಥಳಕ್ಕೆ 2 ಬಾರಿ ಭೇಟಿ ನೀಡಿ ಧೈರ್ಯವನ್ನ ತುಂಬಿದ್ರು. ಆದರೆ ಇವರ ಬಗ್ಗೆ ಕೀಳಾಗಿ ಮಾತನಾಡುವ ದಲಿತ ಪರ ಸಂಘಟನೆಗಳ ಮುಖಂಡರೇ ಹರೆಹುಚ್ಚರು. ಮೊದಲು ಈ ರೀತಿಯ ಹೇಳಿಕೆ ನೀಡಿರುವ ದಲಿತ ಸಂಘಟನೆಯ ಮುಖಂಡರುಗಳು ಮೊದಲು ಹೋಗಿ ಚಿಕಿತ್ಸೆ ಪಡೆಯಲಿ ಅಂತ ದಲಿತ ಮುಖಂಡ ಶ್ರೀನಿವಾಸ್ ಆಕ್ರೋಶ ಹೊರಹಾಕಿದ್ದಾರೆ. ವೆಂಕಟಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಬಂಧುಗಳೇ, ಎಲ್ರಿಗೂ ಜೈ ಭೀಮ್ ಹೇಳ್ತಾ, ಏನಿವತ್ತು ನಾವು 70 ವರ್ಷಗಳಿಂದ ನಮ್ಮ ಜಮೀನನ್ನ ಉಳುಮೆ ಮಾಡ್ಕೊಂಡು ಬದುಕ್ತಾ ಇದ್ವಿ, ಅದರಿಂದ ಜೀವನ ಸಾಗಿಸ್ತಾ ಇದ್ವಿ. ಆದ್ರೆ ಇವತ್ತು 4 ಲಾರಿಗಳಿಂದ ಜನ ಬಂದು ನಮ್ಮನ್ನ ಕತ್ತಿಡಿದು ಆಚೆ ನೂಕಿ ಇವತ್ತು ಅವ್ರು ಬೇಲಿ ಹಾಕೊಂಡು ಹೋಗ್ತಾ ಇದ್ದಾರೆ. ಇದನ್ನ ಕೇಳೋಕೆ ಹೋದ್ರೆ ಇಲ್ಲಿ ನ್ಯಾಯ ಎಲ್ಲಿದೆ? ಇವತ್ತು ಕೆಲ ಮುಖಂಡರು ಇವತ್ತು ನಮ್ಮನ್ನ ಸಹಾಯಕ್ಕೆ ಬಂದು, ನಮ್ಮ ಯಾರೋ ಒಬ್ಬ ಲೀಡರ್ ಬಂದ್ರು, ನಮ್ಮ ಸಹಾಯಕ್ಕೆ ನಿಂತ್ಕೊಂಡಾಗ ಅವ್ರಿಗೆ ಅವರು ಹರಿಹುಚ್ಚರು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ದಲಿತರಿಗೆ ಅನ್ಯಾಯ ಆಗ್ತಾ ಇದೆ ಅಂದ್ರೆ ಪ್ರಶ್ನೆ ಮಾಡಕ್ಕೆ ನ್ಯಾಯನೇ ಇಲ್ವಾ? ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಮಾನತೆಯ ಸಮಾಜದಲ್ಲಿ ನಾವು ಬದುಕ್ತಾ ಇದೀವಿ. ಇವತ್ತು ದಲಿತರಿಗೆ ಅನ್ಯಾಯ ಆಗಿದೆ, ಯಾರು ಕೇಳಲ್ವಾ? ಇವತ್ತು ಅದೇ ದಲಿತರು ಯಾರೋ ಬಂದು ನಮ್ಗೆ ಸಹಾಯ ಮಾಡ್ತಾ ಇದಾರೆ ಅಂದ್ರೆ ಅವ್ರನ್ನ ಹರಿಹುಚ್ಚರು ಅಂತ ಇದ್ದಾರೆ. ಇದು ಎಲ್ಲಿಗೆ ಹೋಗ್ತಾ ಇದೆ ಈ ಸಮಾಜ? ದಯವಿಟ್ಟು ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ 70 ವರ್ಷಗಳಿಂದ ನಾವು ಮುತ್ತಾತರ ಕಾಲದಿಂದ ಇವತ್ತು ನಮ್ಮ ಜಮೀನನ್ನ ನಾವು ಉಳುಮೆ ಮಾಡ್ಕೊಂಡು ಅದರಲ್ಲಿ ಜೀವನ ಸಾಗಿಸ್ಕೊಂಡು ಬರ್ತಾ ಇದ್ವಿ. ಇವತ್ತು ಆ ದಲಿತರಿಗೆ ಅನ್ಯಾಯ ಆಗ್ತಾ ಇದೆ. ಎಲ್ಲಿದೆ ನ್ಯಾಯ? ಏನಿವತ್ತು ನಮ್ಗೆ ಅನ್ಯಾಯ ಆಗಿದೆ, ದಲಿತರಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಇವತ್ತು ನಮ್ಮ ಮಾಜಿ ಲೋಕಸಭಾ ಸದಸ್ಯರಾದಂತ ಮುನಿಸ್ವಾಮಿ ಅವರು ಬಂದು ನಮ್ಗೆ ಸಹಾಯ ಮಾಡಿ ಇವತ್ತು ನಮ್ಮ ದಲಿತರಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ದಾರೆ. ಅಂತವ್ರ ಬಗ್ಗೆ ಇವತ್ತು ಕೆಲ ದಲಿತ ಮುಖಂಡರುಗಳು ಇವತ್ತು ಏನ್ ಮಾಡ್ತಾ ಇದ್ದಾರೆ,
ಅರಬುಚ್ಚರು ಅಂತ ಅವ್ರಿಗೆ ಪಟ್ಟ ಕಟ್ತಾ ಇದ್ದಾರೆ. ಇದು ಎಲ್ಲಿದೆ ನ್ಯಾಯ? ಈ ಸಮಾಜದಲ್ಲಿ ದಲಿತರು ಬದುಕಕ್ಕೆ ಬಿಡಲ್ವಾ? ಯಾರೋ ಒಬ್ಬ ಕೋಮಿನ ಜನಾಂಗಕ್ಕೆ ನೀವು ಎಲ್ಲಾ ದಲಿತರು ಅವರಿಗೆ ಸಪೋರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರೆ, ಇವತ್ತು ನಮ್ಮ ದಲಿತರಿಗೆ ನಮ್ಗೆ ಅನ್ಯಾಯ ಆಗ್ತಾ ಇದೆಯಲ್ಲ. ದಲಿತರು ಎಲ್ಲಿ ಹೋಗಿದ್ದಾರೆ? ಇವತ್ತು ಅವರು ನಮ್ಗೆ ಸಪೋರ್ಟ್ ಮಾಡಿದ್ರೆ ನಾವು ಅದ್ರಲ್ಲಿ ಜೀವನ ಮಾಡ್ಕೊಂಡು ಬದುಕ್ತಾ ಇದ್ವಲ್ಲ. ಇದು ತಪ್ಪಲ್ವಾ? ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ಪೊಲೀಸರು ಭರ್ಜರಿ ಬೇಟೆ ನಡೆಸಿದ್ದು ವಿವಿಧ ಠಾಣೆಗಳ ವ್ಯಾಪ್ತಿಯಲ್ಲಿ ಬೈಕ್ ಕಳ್ಳತನ ಮಾಡುತ್ತಿದ್ದ 4 ಆರೋಪಿಗಳನ್ನು ಬೈಲಹೊಂಗಲ ಪೊಲೀಸರು ಬಂಧಿಸಿದ್ದಾರೆ. ಬೈಲಹೊಂಗಲ ತಾಲೂಕಿನ ಚಿಕ್ಕಬಾಗೇವಾಡಿ ಗ್ರಾಮದ ಅಭಿಷೇಕ್ ಬಾಬು ಹೊಸಟ್ಟಿ, ಸಚಿನ್ ಈರಪ್ಪ ಬಡಿಗೇರ, ಅಭಿಷೇಕ್ ಸುರೇಶ್ ಪಾರಿಶ್ವಾಡ, ಸಂದೀಪ ಈರಪ್ಪ ಬಡಿಗೇರ ಬಂಧಿತ ಆರೋಪಿಗಳಾಗಿದ್ದು, ಬಂಧಿತರಿಂದ 10 ಲಕ್ಷ ರು ಮೌಲ್ಯದ 14 ಬೈಕ್ಗಳನ್ನು ವಶಪಡಿಸಿಕೊಂಡು ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಡಿಸೆಂಬರ್ 6ರಂದು ಪಿಎಸ್ ಮುರನಾಳ ಹಾಗೂ ಸಿಬ್ಬಂದಿಗಳು ಬೈಲಹೊಂಗಲ ಪಟ್ಟಣದಿಂದ ಬೆಳಗಾವಿ ರಸ್ತೆಯಲ್ಲಿ ಸಂಚರಿಸುವ ವಾಹನಗಳ ದಾಖಲಾತಿಗಳನ್ನು ಪರಿಶೀಲಿಸುತ್ತಿರುವ ಸಂದರ್ಭದಲ್ಲಿ 4 ಜನ ಯುವಕರು 2 ಮೋಟಾರ್ ಬೈಕ್ಗಳ ಮೇಲೆ ಬಂದಾಗ ಅವರನ್ನ ತಡೆದು ವಿಚಾರಿಸಿದಾಗ ಆರೋಪಿಗಳು ಬೈಕ್ ದಾಖಲಾತಿಗಳನ್ನು ಹಾಜರುಪಡಿಸದಿದ್ದಾಗ ಅವರನ್ನ ಕೂಲಂಕುಷವಾಗಿ ವಿಚಾರಿಸಿ ಈ ಕಳ್ಳತನ ಪ್ರಕರಣ ಬೆಳಕಿಗೆ ಬಂದಿದೆ. ಇದಿಷ್ಟು ಇವರೆಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.